ಇವತ್ತು ಮಾಸ್ಟರ್ ಬೆಡ್ರೂಮ್ ಅಂದರೆ ನಮ್ಮ ರೂಮ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ರಿಆರ್ಗನೈಸೇಷನ್ ಎಲ್ಲ ಮಾಡಿದ್ದೀನಿ. ನೀವು ಆಲ್ರೆಡಿ ನೋಡಿರ್ತೀರ. ಮಂಚ ಆ್ಯಕ್ಚುಲಿ ಈ ರೀತಿ ಇತ್ತು, ಈ ರೀತಿ ಚೇಂಜ್ ಮಾಡಿದ್ದೀನಿ. ಆಮೇಲೆ ಮನೇಲಿ ಒಂದು ಹೊಸ ಬೆಡ್ಶೀಟ್ ಇತ್ತು, ಅದನ್ನು ನೋಡೇ ಇಲ್ಲ ನಾನು. ವಿಶಾಲಿಂದ ತಂದಿದ್ದಿತ್ತು. ಸೊ ಅದನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಮಂಚ ಹಾಕೋದ್ರಿಂದ 2 ಪ್ಲಗ್ ಪಾಯಿಂಟ್ಸ್ ಇದೆ, ಆ ಕಡೆ ಒಂದು ಈ ಕಡೆ ಒಂದು. ಸೊ ಎರಡೂ ನೀಟಾಗಿ ಯೂಸ್ ಮಾಡ್ಕೋಬೋದು ಅಂತ ಈ ಕಡೆ ಚೇರು ಮತ್ತು ಸ್ಟೋರೇಜ್ ಟೇಬಲು ಆ ರೀತಿ ಎಲ್ಲ ಇಟ್ಟಿದ್ದೀನಿ. ನನಗೆ ಹೆಂಗೆ ಅಂದರೆ ಯಾವಾಗಲೂ ಅಷ್ಟೇ, ಯಾವಾಗೂ ವ್ಲಾಗಲ್ಲಿ ಹೇಳ್ತಾ ಇರ್ತೀನಲ್ಲ, ನನಗೆ ಬೆಡ್ಶೀಟ್ ಒಂಚೂರು ಸುಕ್ಕಾಗಬಾರ್ದು. ಬಟ್ ನಮ್ಮ ಮನೇಲಿ ಆ ಥರ ಇರೋದು ತುಂಬ ರೇರು. ನಾನು ಬೆಡ್ಶೀಟ್ ಹಾಕ್ಬಿಟ್ಟು ಒಂದು 1 ಅವರ್ ನನ್ನ ಮಕ್ಕಳನ್ನ ಬರಬೇಡಿ ಅಂತಲೇ ಹೇಳ್ಬಿಡ್ತೀನಿ. ಯಾಕೆಂದರೆ ಎಷ್ಟು ಬಂದು ಕೂತ್ಕೊಂಡು ಎದ್ದಾದ್ಮೇಲೂ ಸುಕ್ ಥರ ಮಾಡಿಬಿಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ 1 ಅವರನ್ನು ನೀಟಾಗಿರಲಿ ಅಂತ ಅವ್ರಿಗೆ ಆ ಥರ ಹೇಳ್ತಾ ಇರ್ತೀನಿ. ಈ ರೀತಿ ನಾವುಗಳು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತೀವೋ, ನಮ್ಮ ಲೈಫ್ ಎಷ್ಟು ನೀಟಾಗಿರುತ್ತೋ ಮಕ್ಕಳು ಅದನ್ನು ಕಲಿತಾರೆ. ನಾವು ಹೇಳಿದ್ದು ಕಲಿಯಲ್ಲ ಅವರು, ನಾವು ಮಾಡಿದ್ದೇ ಕಲಿಯೋದು. ಸೊ ಈ ರೀತಿ ಇತ್ತು. ನಮ್ಮ ಯೂಶಲಿ ಹೆಂಗಸರಿಗೆ ಹಿಂಗೆ ಅಲ್ವಾ ಫ್ರೆಂಡ್ಸ್, ಎಷ್ಟಾಗುತ್ತೋ ಆವಾಗವಾಗ ಈ ಥರ ರಿಆರ್ಗನೈಸೇಷನ್ ಮಾಡ್ತಾಯಿದ್ರೆ ಒಂದು ನ್ಯೂ ಲುಕ್ ಬರುತ್ತೆ. ನಮಗೆ ಮನೆಯೇ ಪ್ರಪಂಚ. ಎಷ್ಟೇ ನಾವು ಹೊರಗಡೆ ಹೋಗಿ ದುಡಿದ್ರು, ಕೆಲ್ಸಕ್ಕೆ ಹೋದ್ರೂ ನಮ್ಮ ಫಸ್ಟ್ ಪ್ರಿಯಾರಿಟಿ ಬಂದು ಮನೆಯಲ್ಲಿ ಈ ವಸ್ತು ಹಿಂಗಿರಬೇಕು, ಈ ಥರ ಇರಬೇಕು, ಈ ಥರ ಆರ್ಗನೈಸೇಷನ್ ಆಗಬೇಕು, ಈ ಥರ ಕಾಣಿಸ್ಬೇಕು ಅಂತ ಪದೇ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಅದು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ರಿಆರ್ಗನೈಸೇಷನ್ ಮಾಡೋದು. ಬಟ್ ನಾನು ಅದನ್ನು ಚೇಂಜ್ ಮಾಡ್ತಾನೆ ಇರ್ತೀನಿ, ಒಂದು ಹೊಸ ಲುಕ್ ಬರುತ್ತೆ ಅಂತ. ಬಟ್ ಈಗ ಅವ್ರಿಗೂ ಗೊತ್ತಾಗೋಗಿದೆ, ಸರಿ ಇವಳು ಮಾಡೇ ಮಾಡ್ತಾಳೆ ಅಂತ. ಬಟ್ ಏನು ಅಂದರೆ ಡೀಪ್ ಕ್ಲೀನಿಂಗ್ ಆಗುತ್ತೆ ಗೊತ್ತಾ. ನಾನು ಯಾವಾಗಲೇ ರಿಆರ್ಗನೈಸೇಷನ್ ಮಾಡಿದಾಗ ಡೀಪ್ ಕ್ಲೀನಿಂಗು, ಫುಲ್ಲು ಧೂಳು ಅದು ಇದು ಎಲ್ಲ ನೀಟ್ ಮಾಡಿ ಆಮೇಲೆ ಶಿಫ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು, ಈಗ ಬೀರು ಈ ಸೈಡ್ ಇದ್ದಿದ್ದು ಈ ಸೈಡ್ ಶಿಫ್ಟ್ ಮಾಡಿದ್ದೀನಿ. ಅದನ್ನೇ ತೆಗೆದು ನೋಡ್ತಾ ಇದ್ದೆ, ಏನಾದರೂ ಸೀರೆ ಏನಾದರೂ ಜರ್ಗೋಗಿದೆಯಾ, ಮುಂದೆ ಬಿದ್ದಿದೆಯಾ ಅಂತ ನೋಡ್ತಾ ಇದ್ದೆ. ಸೊ ಅಲ್ಲಿ ಹ್ಯಾಂಗರಲ್ಲಿ ಸ್ವಲ್ಪ ಸೈಡಲ್ಲಿ ವೇಲೆಲ್ಲ ಹಾಕಿದೆ. ಇದೇನು ಪೇಪರು ಅಂದರೆ, ಇಲ್ಲಿ ಕಾಲಮ್ಸ್ ಮಾಡಿದ್ದೀನಿ, 4 ಕಾಲಮ್ ಮಾಡಿದ್ದೀನಿ. ನಂದು, ಶ್ರೀನಿವಾಸ್ ಅವ್ರದ್ದು, ಮಕ್ಕಳದಿಬ್ಬರದ್ದು. ಡೈಲಿ ವಾಶ್ರೂಮ್ ಯೂಸ್ ಮಾಡಿ ವೇಟ್ ಬರಿಬೇಕು. ಅಟ್ಲೀಸ್ಟ್ ನಾವು ವೇಟ್ ಲಾಸ್ ಮಾಡ್ತಿದ್ದೀವೋ ಇಲ್ಲೋ ಸೆಕೆಂಡರಿ, ಅದನ್ನು ನೋಡ್ತಾ ಇದ್ದರೆ ಹೆಲ್ದಿಯಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಆ ಥರ. ಆಮೇಲೆ ಇದು ನನ್ನ ಬೇಜಾರು ಅಂದರೆ, ನನ್ನ ಚಿಕ್ಕ ಮಗಳು ಬಂದು ಆ ಮಿರರ್ನ ಮುಟ್ಟೋದು. ಎಷ್ಟು ಡೈಲಿನೂ ಒರೆಸ್ತಾ ಇರ್ತೀನಿ, ಆದರೂ ಮುಟ್ತಾನೇ ಇರ್ತಾಳೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅದೇ ಥರನೇ, ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗಂತೂ ಸಾಕಾಗೋಯ್ತು. ಇವತ್ತು ಉಪ್ಪಿಟ್ಟು ಮಾಡಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಈ ಥರ ನಾನು ಯಾವ ರೀತಿ ಚಟ್ನಿ ಪುಡಿ ಮಾಡ್ತೀನಿ, ನೀವು ಆ ಥರ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಅಂದರೆ, ನಿಮಗೆ 30 ವರ್ಷ ಆಗಿದೆ ಅಂದರೆ, ಎಸ್ಪೆಷಲಿ ಲೇಡೀಸಿಗೆ ನಿಜ ಇದ್ರ ಬಗ್ಗೆ ರಿಗ್ರೆಟ್ ಫೀಲ್ ಆಗುತ್ತೆ. ಅಯ್ಯೋ ಇದನ್ನು ಮಾಡಬೇಕಿತ್ತಲ್ಲ 30 ಮೊದಲು, ಅಥವಾ 40 ಆಗಿರ್ಬೋದು. ಆದರೆ ವಯಸ್ಸು ಆಗ್ತಾ ನಮ್ಗೆ ಈ ಥರ ಫೀಲ್ ಆಗ್ತಿರುತ್ತೆ. ಸೊ ಯಾವುದೇ ವಿಷಯಗಳು ಅಂತ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಏನು ಅನ್ಸೋದು ಗೊತ್ತಾ, ನಮಗೆ ವಯಸ್ಸಾದ್ಮೇಲೆ ಗೊತ್ತಾಗೋದು, ಹೌದು ನಾವು ಹೆಲ್ತ್ನ ಎಷ್ಟು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಅಂತ. ಒಂದು 35 ಕ್ರಾಸ್ ಆಗಿದ ತಕ್ಷಣ ಸ್ಕಿನ್ ಒಂಥರ ಆಗುತ್ತೆ, ಒಂಥರ ಜೋತ್ ಬೀಳಂಗೆ ಸ್ಕಿನ್ ಆಗುತ್ತೆ. ಆಮೇಲೆ ಹೇರ್ ಫಾಲ್ ಆಗುತ್ತೆ, ಏನೇನೋ ಕಾಯಿಲೆಗಳು ಬರುತ್ತಪ್ಪ, ಏನೇನೋ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ, ಸುಸ್ತಾಗುತ್ತೆ. ಹೌದಲ್ವಾ? ನಾವು ಹೆಂಗೆ ಗೊತ್ತಾ, ನಾವು 20ಸಲ್ಲಿ ಅಂದರೆ 21ಇಂದ 30ವರೆಗೂ ಹೆಂಗೆ ಹುಷಾರಾಗಿ ನಮ್ಮ ಬಾಡಿನ ಟೇಕ್ ಕೇರ್ ಮಾಡ್ತೀವಿ, 30ಸಲ್ಲಿ ಆ ಥರ ಇರ್ತೀವಿ ನಾವು. 30ಸಲ್ಲಿ ಕೇರ್ ತೊಗೊಂಡ್ರೆ 40ಸಲ್ಲಿ ಚೆನ್ನಾಗಿರ್ತೀವಿ. ಸೊ ಆ ಥರ ನಮ್ಗೆ ಅನ್ಸೋದು, ಅಯ್ಯೋ ಹೌದಲ್ವಾ, ಸ್ವಲ್ಪ ಕೇರ್ ತೊಗೋಬೇಕಿತ್ತಲ್ವಾ ಅಂತ ತುಂಬ ರಿಗ್ರೆಟ್ ಅನಿಸ್ತಾ ಇರುತ್ತೆ. ತುಂಬ ಬ್ಯುಸಿ ಶೆಡ್ಯೂಲು. ಇನ್ನು ವರ್ಕಿಂಗು ಅಂದರೆ ಕೇಳಬೇಕಾ, ಇನ್ನು ಮನೇಲಿದ್ರು ಅಂತೂ ನಾವು ಅದೇನೋ ನಮ್ಮ ನೇಚರೇ ಆ ಥರನೋ ಏನು ಗೊತ್ತೋ, ನಾವು ತುಂಬ ಮನೆ, ಮಕ್ಕಳು, ಗಂಡ ಎಲ್ಲ ಅಂದ್ಕೊಂಡು ನೋಡ್ಕೊತಾ ಇರ್ತೀವಿ. ಏನೋ ಒಂದು ಸತಿ ಆ ಥರ ಕೇರ್ ತೊಗೋತೀವಿ. ಬಟ್ ಮೆಜಾರಿಟಿ ಏನು ಅಂದರೆ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾ ಇರ್ತೀವಿ. ಆಮೇಲೆ ಅನ್ಸೋದು ವಯಸ್ಸಾದ್ಮೇಲೆ, ಹೌದಲ್ವಾ. ನಾನು ಒಂದು ಶಾರ್ಟ್ಸ್ ನೋಡ್ತಾ ಇದ್ದೆ ಆಯಿತಾ, ಶಾರ್ಟ್ಸ್ ಎಲ್ಲ ಅನಿಸುತ್ತೆ, ಯಾರೋ ನನ್ನ ಫ್ರೆಂಡ್ದು ವಾಟ್ಸಪ್ ಏನೋ ಹಾಕಿದ್ದಿದ್ದು ನನಗೇನೆ, ನೋಡು ನಮ್ಮ ರಿಲೇಟಿವ್ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ. ಅವರಿಗೆ 56 ಇಯರ್ಸು. ನನಗೆ ನೆನಪಿದೆ ಕರೆಕ್ಟ್, ನನ್ನ ಫ್ರೆಂಡ್ ಅವ್ರ ಚಿಕ್ಕಮ್ಮ 56 ಇಯರ್ಸ್ ಅವರಿಗೆ. ಅವರು ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ದಾರೆ.
ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ತುಂಬ ಖುಷಿ. ಅವ್ರು ಅದರಲ್ಲಿ ಅವರು ಏನೋ ಇನ್ಸ್ಟಾಗ್ರಾಮ್ ರೀಲ್ಸೋ ಏನೋ ಮಾಡಿದರು. ಅದರಲ್ಲಿ ಹೇಳಿದ್ದಿದ್ದವರು, ನನ್ನ ಎಲ್ಲ ಜವಾಬ್ದಾರಿನ ಬಿಟ್ಟು ಅವರೊಬ್ಬರೇ ಹೋಗಿದ್ದಾರೆ. ಒಬ್ಬರೇ ನಿಜವಾಗ್ಲೂ ಯಾರೂ ಇಲ್ಲ, ಹಸ್ಬೆಂಡು ಇದ್ದಾರೆ ಅವ್ರಿಗೆ, ಬಟ್ ಅವ್ರೇನು ಬರೋಕ್ಕೆ ಒಪ್ಪಲಿಲ್ವೋ ಏನೋ, ಅಷ್ಟು ನಂಗೆ ಸ್ಟೋರಿ ಗೊತ್ತಿಲ್ಲ. ಆ ರೀಲ್ಸಲ್ಲಿ ಅವ್ರು ಮಾತಾಡಿದ್ದೇನು ಅಂದರೆ, ನಾವು ಇಷ್ಟು ವರ್ಷ ಮಾಡಿದ್ದು ಸಾಕು, ಎಷ್ಟು ತ್ಯಾಗಗಳನ್ನ ಮಾಡಿರ್ತೀವಿ, ಎಷ್ಟು ಕೆಲಸ ಮಾಡಿರ್ತೀವಿ, ಎಷ್ಟು ನಮ್ಮನ್ನು ನಾವು ಫ್ಯಾಮಿಲಿಗೋಸ್ಕರ ಅರ್ಪಿಸ್ಕೊಂಡು ಬಿಟ್ಟಿರ್ತೀವಿ, ಬಟ್ ಈಗ ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋ ಟೈಮು, ಅದಕ್ಕೆ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ನಾನು ಐಸ್ ಕ್ರೀಮ್ ತಿಂತಾಯಿದ್ದೀನಿ, ನಾನು ಜ್ಯೂಸ್ ತಿಂತಾಯಿದ್ದೀನಿ ಅಂದರೆ ಒಂದು ವಾರ ಅವರು ತುಂಬ ಎಂಜಾಯ್ ಮಾಡಿದ್ರಂತೆ. ಎಷ್ಟೋ ಒಂದು 2-3 ಲಕ್ಷ ಖರ್ಚು ಮಾಡಿ ಆ ಟ್ರಿಪ್ ಮಾಡಿದಾರಂತೆ. ಅದು ಅವ್ರು ಹೇಳಿದ್ದು, ಆ 2-3 ಲಕ್ಷ ನಾನು ಎಷ್ಟು ಲಕ್ಷಗಟ್ಟಲೆ ದುಡ್ದಿದ್ದೀನಿ ನಾನು. ಆಮೇಲೆ ನಾನು ದುಡಿದೇ ಇದ್ರೂ ಮನೆಯವ್ರಿಗೋಸ್ಕರ ಅಷ್ಟು ಲಕ್ಷಗಟ್ಟಲೆ ವೆಚ್ಚ ಆಗುವಷ್ಟು ನಾನು ಕೆಲಸ ಮಾಡಿದ್ದೀನಿ. ಈಗ ಇದು ನನ್ನ ಟೈಮು, ನಾನು ಎಂಜಾಯ್ ಮಾಡಬೇಕು, ನಾನು ಖುಷಿಯಾಗಿರಬೇಕು, ಆ ರೀತಿ ಅಂತ ರೀಲ್ಸ್ ಮಾಡಿದರು. ಎಷ್ಟು ನಿಜ ಅಲ್ವಾ? ನಾವು ತುಂಬ ನಮ್ಮನ್ನು ನಾವು ತುಂಬ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತೀವಿ. ತುಂಬ ಇಲ್ಲ ನಾನು ಮಾಡಲೇಬೇಕು, ಈ ಥರ ಇರಲೇಬೇಕು ಅಂತ ಆ ಥರ ಅನ್ಕೋತಾ ಇರ್ತೀವಿ. ಬಟ್ ಹೆಲ್ತ್ ಅಂತ ಬಂದಾಗ ನಮಗೆ ರಿಗ್ರೆಟ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಹೆಲ್ತ್ ಅಂತ ಬಂದಾಗಲೇ ಎಕ್ಸಸೈಸ್ ಅನ್ನೋದು ನೆನಪಾಗೋದು. ಅಯ್ಯೋ ಮಾಡಬೇಕಿತ್ತು, ಈಗ ವಯಸ್ಸಾಗ್ತಾ ರಿಯಲೈಸ್ ಆಗುತ್ತೆ ನಾವು ಎಕ್ಸಸೈಸ್ ಮಾಡಬೇಕು, ಎಕ್ಸಸೈಸ್ ಒಳ್ಳೆಯದು ಬಾಡಿಗೆ ಅಂತ ಅನಿಸ್ತಿರುತ್ತೆ. ಬಟ್ ಬಾಡಿಯಲ್ಲಿ ಸ್ಟ್ಯಾಮಿನಾನೇ ಇರಲ್ಲ, ಸುಸ್ತಾಗ್ತಿರುತ್ತೆ. 1-2 ನಿಮಿಷ ಎಕ್ಸಸೈಸ್ ಮಾಡಿದ ತಕ್ಷಣ ಸುಸ್ತಾಗ್ತಿರುತ್ತೆ. ಹೌದಲ್ವಾ? ಅದು 2 ರೀತಿ ಬಾಡಿ ಇರುತ್ತೆ. ಎಕ್ಸಸೈಸ್ ಬಾಡಿ ಒಂದು, ನಾನ್ ಎಕ್ಸಸೈಸ್ ಬಾಡಿ. ಎಕ್ಸಸೈಸ್ ಬಾಡಿ ಅವ್ರಿಗೆ ಎಷ್ಟು ಮಾಡಿದರೂ ಅವರು ಬಾಡಿ ಟ್ಯೂನ್ ಆಗೋಗಿರುತ್ತೆ. ಅಷ್ಟು ಮಾಡಿ 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 ಬಾಡಿ ಟ್ಯೂನ್ ಆಗೋಗಿರುತ್ತೆ. ಅವ್ರು ಮಾಡಿದರೆ ಸುಸ್ತಾಗಲ್ಲ. 40-50 ವರ್ಷದಲ್ಲೂ ಎಕ್ಸಸೈಸ್ ಮಾಡಿದ್ರೆ ಅವ್ರಿಗೇನು ಕಷ್ಟ ನೋವು ಅಂತ ಏನೂ ಅನಿಸಲ್ಲ. ಅದು ಎಕ್ಸಸೈಸ್ಡ್ ಬಾಡಿ ಅಡ್ಜಸ್ಟ್ ಆಗೋಗಿರುತ್ತೆ. ಬಟ್ ನಾವು 30-40 ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮ್ಮ ಬಾಡಿ ಒಪ್ಕೊಳ್ಳಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಮಾಡ್ಬೋದು, ಇಲ್ಲ ಅಂತಲ್ಲ, ಬಟ್ ಒಂದು 6 ಮಂತ್ಸು ತುಂಬ ಕಷ್ಟ ಆಗುತ್ತೆ ನಮ್ಮ ಬಾಡಿ ಎಕ್ಸಸೈಸ್ಡ್ ಬಾಡಿ ಆಗಬೇಕು ಅಂತ. ಗ್ರ್ಯಾಜುಲಿ ಈಗ ನಾನು ಮಾಡ್ತಿದ್ದೀನಲ್ಲ, ತುಂಬ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಗ್ರ್ಯಾಜುಲಿ 1 ವೀಕಿಗೆ ಹಿಂದೆ ಇದ್ದಿದ್ದು ನೋವು ಈಗಿರಲ್ಲ. ಇನ್ನು 10 ದಿನ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆ ನೋವು ಆ ಥರ ಇರಲ್ಲ. ಸೊ ಆ ರೀತಿ ನಮ್ಮ ಬಾಡಿನ ಎಕ್ಸಸೈಸ್ಡ್ ಬಾಡಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಸ್ಟ್ಯಾಮಿನಾ, ಸ್ಟಿಫ್ನೆಸ್ಸು, ಸ್ಟ್ರೆಂತು, ಮಸಲ್ ಸ್ಟ್ರೆಂಥನಿಂಗ್ ಅಂತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಅನ್ಸೋದು ಹೌದಲ್ವಾ, ಮಾಡಬೇಕಿತ್ತು ಅಂತಾರೆ. ಸೊ ವಯಸ್ಸಾಗ್ತಾ ಅಯ್ಯೋ ನಾವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಬೇಕಿತ್ತು, ವಾಕಿಂಗ್ ಹೋಗಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಹೆಲ್ದಿ ಫುಡ್ಡು ಎಲ್ರಿಗೂ ಮಾಡ್ತೀವಿ, ಬಿಸಿ ಬಿಸಿ ಮಾಡಿಕೊಡ್ತೀವಿ. ಹೆಲ್ದಿ ಫುಡ್ಡು ಎಲ್ರಿಗೂ ಕೊಡ್ತಾ ಇರ್ತೀವಿ. ಬಟ್ ನಾವೆಲ್ಲೋ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ. ನಿನ್ನೆದು ಬೆಳಗ್ಗೆದು ಮಿಕ್ಕಿರೋದು, ತಣ್ಣಗಿರೋದು, ಆ ಥರದ್ದೆಲ್ಲ ತಿಂದ್ಬಿಡ್ತೀವಿ. ಆಗ ಥರ ಅನಿಸೋದು ಒಂದು ಮೂಮೆಂಟಲ್ಲಿ ಬೇಜಾರಾಗಲ್ವಾ? ಕೂತಾಗ ಅಯ್ಯೋ ಎಲ್ಲಿ ನನಗೋಸ್ಕರ ನಾನು ಸೆಲ್ಫ್ ಕೇರ್ ಮಾಡಿಕೊಂಡೇ ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಬರೀ ಇವ್ರಿಗೆ ಮಾಡೋದೇ ಆಗಿಬಿಡುತ್ತೆ ಅಂತ ರಿಗ್ರೆಟ್ ಫೀಲ್ ಆಗ್ತಿರುತ್ತೆ. ಅದು ಲೇಡೀಸು ಎಷ್ಟು ಮಾಡ್ತಾ ಇರ್ತೀವಿ ಅಂದರೆ ಅದಕ್ಕೆ ಲೆಕ್ಕನೇ ಇಲ್ಲ. ನಮಗಷ್ಟು ಪ್ರಾಣ, ನಮ್ಮ ಫ್ಯಾಮಿಲಿ ಅಂದರೆ ಪ್ರಾಣ. ಅದು ತಪ್ಪು ಅಲ್ಲವೇ ಅಲ್ಲ. ತಪ್ಪೇನು ಗೊತ್ತಾ? ನಮ್ಮನ್ನು ನಾವು ನೋಡ್ಕೋತೀವಲ್ಲ, ಅದು ತಪ್ಪು. ಸರಿ ಏನು ಗೊತ್ತಾ? ನಮ್ಮನ್ನು ನಾವು ನೋಡಿಕೊಂಡು ಎಲ್ಲರೂ ನೋಡ್ಕೋತೀವಲ್ಲ, ಅದು 100% ಸರಿ. ಬಟ್ ಅದು ವಯಸ್ಸಾಗ್ತಾನೆ ಗೊತ್ತಾಗೋದು, ಅಯ್ಯೋ ನಮ್ಮನ್ನು ನಾವು ನೋಡ್ಕೊಂಡಿಲ್ವಲ್ಲ ಅಂತ. ನೆಕ್ಸ್ಟ್ ಆಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು. ಈಗ ಮಕ್ಕಳು ನೋಡಲಿಲ್ಲ, ವಯಸ್ಸಾಗಿದ್ದ ಕಾಲದಲ್ಲಿ ಏನಾದರೂ ಒಂದು ಹುಷಾರಿಲ್ಲ, ಟ್ರೀಟ್ಮೆಂಟಿಗೆ ನಮ್ಮ ಮಕ್ಕಳ ಹತ್ರ ನಾವು ಕೈ ಚಾಚಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ಅಯ್ಯೋ ನಾವು ಟೈಮ್ ಇದ್ದಾಗ, ದುಡ್ಡಿದ್ದಾಗ ಕರೆಕ್ಟಾಗಿ ದುಡ್ಡು ಸೇವ್ ಮಾಡಲಿಲ್ವಲ್ಲ ಅಂತ ಭಾರಿ ಬೇಜಾರಾಗುತ್ತೆ. ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಎಷ್ಟು ಸೇವ್ ಮಾಡ್ತಿದ್ದೀವಿ. ರಿಟೈರ್ಡ್ ಆಗಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಡಿಪೆಂಡ್ ಆಗಬಾರ್ದಪ್ಪ. ನಿಜವಾಗ್ಲೂ ಹೇಳ್ತೀನಲ್ಲ, ಎಂಥ ಒಳ್ಳೆ ಮಕ್ಕಳಾದರೂ ಕೂಡ ನಾವು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಬೆಲೆನ ಕಳ್ಕೊಂಡ್ಬಿಡ್ತೀವಿ. ಫಸ್ಟು ನಮ್ಮ ಸೇಫ್ಟಿ. ರಿಟೈರ್ಡ್ ಆಗಿದ ತಕ್ಷಣ ಎಲ್ಲ ಮಕ್ಕಳಿಗೋಸ್ಕರ ಮಾಡು ಅಂತ ಎಲ್ಲೂ ಹೇಳಿಲ್ಲ, ಅದು ಮಾಡಲೂಬಾರ್ದು. ಮಾಡಿದ್ರೆ ಮೂರ್ಖತನ ಅದು. ಅವ್ರನ್ನ ಇಂಡಿಪೆಂಡೆಂಟಾಗಿ ಮಾಡಬೇಕು. ಎಷ್ಟು ಓದಿಸ್ತಾರೋ, ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಓದಿಸ್ಬೋದು. ಹಾಗಂತ ನಮಗೆ ರಿಟೈರ್ಮೆಂಟ್ ಲೈಫಲ್ಲಿ ನಮ್ಮ ಸೆಕ್ಯೂರಿಟಿ ಇಲ್ದಂಗೆ ನಾವು ಮಾಡ್ಕೊಳ್ಳೋದು ಅದು ದೊಡ್ಡ ಮೂರ್ಖತನನೇ ಅಂತ ಅನಿಸುತ್ತೆ. ಸೊ ಆದಷ್ಟು ಅನ್ಸೋದು ವಯಸ್ಸಾಗಿದ ತಕ್ಷಣ ಸೇವ್ ಮಾಡಲಿಲ್ವಲ್ಲ ಅಂತ. ಅದೇ ನೆಕ್ಸ್ಟು ಡಿಪೆಂಡಿಂಗ್ ಟೂ ಮಚ್ ಯಾವುದಕ್ಕೆ ಆಗಲಿ. ಫಿಸಿಕಲಿ ಈಗ ನಮಗೆ ಕಾಯಿಲೆ ಬಂದಿದೆ, ನನ್ನ ಕೈಲಿ ನಡಿಯೋಕ್ಕಾಗಲ್ಲ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ನನಗೆ ಫೈನಾನ್ಷಿಯಲಿ ನಾನು ಸ್ಟೇಬಲ್ ಇಲ್ಲ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ. ನನಗೆ ಎಮೋಷ್ನಲಿ ನಾನು ಸ್ಟೇಬಲ್ ಇಲ್ಲ ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ತೀನಿ. ನಾನು ಆ ಲವ್ ಸೀಕಿಂಗ್ ಥರ ಇರುತ್ತೆ, ಯಾರಾದ್ರು ಬಂದು ಮಾತಾಡಿಸ್ಲಿ ನನಗೆ, ಆ ಥರ ಡಿಪೆಂಡ್ ಆಗಬಾರ್ದು. ಸೊ ನಮ್ಗೆ ಅನ್ಸೋದು ವಯಸ್ಸಾಗ್ತಾ ಅದು ರಾಂಗು.
ವಯಸ್ಸಲ್ಲಿದ್ದಾಗ ನಮ್ಗೆ ಆ ಥರ ಅನಿಸ್ತಾ ಇರುತ್ತೆ. ವಯಸ್ಸು ಆಗ್ತಾ ಆಗ್ತಾ ಏನನ್ಸುತ್ತೆ, ರಿಯಾಲಿಟಿ ಗೊತ್ತಾಗುತ್ತೆ, ಯಾರು ಹೆಂಗೆ ಗೊತ್ತಾಗುತ್ತೆ, ನಾವು ಹೆಂಗೆ ಬಿಹೇವ್ ಮಾಡಬೇಕು, ಹೇಗೆ ಡಿಪೆಂಡ್ ಆಗಬಾರ್ದು, ಯಾವುದಕ್ಕೆ ಇರಲಿ, ಯಾರೋ ನಮ್ಮನಿಗೆ ಲವ್ ಮಾಡಲಿ, ಇಷ್ಟಪಡಲಿ, ಊಟ ಮಾಡಿದ್ಯಾ ಕೇರ್ ಮಾಡಲಿ, ಹುಷಾರಿಲ್ದಾಗ ಕೇರ್ ಮಾಡಲಿ, ಅದು ವಯಸ್ಸಲ್ಲಿದ್ದಾಗಲೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ವಯಸ್ಸು ಆಗ್ತಾ ಆಗ್ತಾ ಒಂದು ವರ್ಡ್ ಇದೆ ನೋಡಿ, ವಿರಕ್ತಿ ಬಂದ್ಬಿಡುತ್ತೆ ಲೈಫಲ್ಲಿ ಅಂತ. ಅದು ನಿಜವಾಗ್ಲೂ ನನಗೆ ಯಾವಾಗಲೂ ಬಂದ್ಬಿಟ್ಟಿದೆ ಆಯಿತಾ, ಸ್ಯಾಚುರೇಷನ್ ಲೆವೆಲ್ಲು. ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ನೆಮ್ಮದಿಯಾಗಿರೋದು. ಎಲ್ಲರೂ ಚೆನ್ನಾಗಿದ್ದಾರೆ, ಯಾರು ಕೆಟ್ಟವರು ಅಂತ ಯಾರೂ ಇಲ್ಲ. ಬಟ್ ನಾವು ಯಾವಾಗ ಒಬ್ಬ ವ್ಯಕ್ತಿಯಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ತೀವಿ, ಅವ್ರು ಏನು ಮಾಡಿದ್ರು ಕಡಿಮೆ ಅಂತ ಅನಿಸುತ್ತೆ. ಅದಕ್ಕೆ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ಸೊ ಅದೊಂದು ಅನ್ಸೋದು, ಅಯ್ಯೋ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ನಲ್ಲ ಅಂತ. ಆಮೇಲೆ ಹೊಸದೇನು ಕಲಿತೇ ಇರಲ್ಲ, ಸಾಕು. ಈಗ ಒಂದು ಹೌಸ್ ವೈಫ್ ಆಗಿದ್ದೀವಿ, ಆಮೇಲೆ ಏನೋ ಒಂದು ಜಾಬ್ ಮಾಡ್ಕೊಂಡಿದ್ದೀವಿ, ಸಾಕು. ಹೊಸ ಸ್ಕಿಲ್ ಏನಾದರೂ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಈಗ ಒಂದು ಜಾಬ್ಗೆ ಹೋಗಿರ್ತೀವಿ, ಈಗ ಎಷ್ಟೋ ಜನ ನನಗೆ ಎಷ್ಟೊಂದು ಜನ ಪರಿಚಯ ಆಯಿತಾ, ಅವ್ರು ಅಂದ್ಕೊಳ್ಳೋದು, ಅಯ್ಯೋ ಇನ್ನೊಂದು ಸ್ವಲ್ಪ ಜಾಸ್ತಿ ಓದಿದರೆ ಇನ್ನೂ ಜಾಸ್ತಿ ಸಂಬಳ ಬರ್ತಿತ್ತು, ಇನ್ನೂ ಒಳ್ಳೆ ಪೊಸಿಷನ್ಗೆ ಹೋಗ್ಬೋದಿತ್ತು, ಅಯ್ಯೋ ಇನ್ನೂ ವಯಸ್ಸಲ್ಲಿ ನಾವು ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡಬೇಕಿತ್ತು, ಇನ್ನೊಂದು ಸ್ವಲ್ಪ ಕೋಚಿಂಗ್ ಹೋಗಬೇಕಿತ್ತು, ಈ ಥರದ್ದೆಲ್ಲ ಅನಿಸ್ತಾ ಇರುತ್ತೆ. ಹೊಸ ಸ್ಕಿಲ್ ಏನಾದ್ರು ಕಲಿಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ಸೊ ಆ ರಿಗ್ರೆಟಾ. ನೆಕ್ಸ್ಟು ಎಷ್ಟೋ ಜನ ಹೇಗೆ ಅಂದರೆ, ಕೆರಿಯರ್ ಅಂತ 108 ಕನಸನ್ನು ಕಟ್ಟಿರ್ತೀವಿ. ನಾನು ವ್ಲಾಗ್ ನೋಡೋರು ತುಂಬ ಜನ ನನಗೆ ಪರಿಚಯ ಇರೋರೇ ನೋಡೋದು. ಅವರಲ್ಲಿ ಎಷ್ಟೋ ಜನ ಹೇಗೆ ಅಂದರೆ ಬಂದು ಹೇಳೋದು, ಹೌದು ನೀನು ಹೇಳೋದು ಒಂದೊಂದು ಮಾತು ಕನೆಕ್ಟ್ ಆಗುತ್ತೆ. ಎಷ್ಟೊಂದು, ಏಕೆಂದರೆ ನಾವೆಲ್ಲರೂ ಒಟ್ಟಿಗೆ ಇದು ಮಾಡಿದ್ದು, ಎಷ್ಟೊಂದು ಕೆರಿಯರ್ ಬಗ್ಗೆ ಕನ್ಸ್ಕೊಂಡಿರ್ತೀವಿ, ಅದಾಗಬೇಕು, ಇದಾಗಬೇಕು, ಈ ಥರ ದುಡಿಬೇಕು, ಇಷ್ಟು ಸ್ಯಾಲ್ರಿ ತೊಗೋಬೇಕು ಅಂತ. ನಾನು ಏನೋ ಫುಲ್ ಕೆರಿಯರಲ್ಲಿ ಅಂದ್ಕೊಂಡಿದ್ದೆಲ್ಲ ರೀಚ್ ಆಗಿದ್ದೀನಿ ಅಂತಲ್ಲ, ಬಟ್ ನನ್ನ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನೂ ಟ್ರೈ ಮಾಡ್ತಾನೇ ಇರ್ತೀನಿ, ಇಲ್ಲ ಅಂತಲ್ಲ. ಬಟ್ ಎಷ್ಟೊಂದು ಜನ ಗಿವ್ ಅಪ್ ಮಾಡಿಬಿಟ್ಟಿದ್ದಾರೆ. ಆಗಲ್ಲ, ಅವ್ರ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಅವ್ರ ಕಮಿಟ್ಮೆಂಟ್ಸ್ ಆ ಥರ ಇರುತ್ತೆ, ಮಕ್ಕಳಿರ್ತಾರೆ, ಗಿವ್ ಅಪ್ ಮಾಡಿಬಿಟ್ಟಿರ್ತಾರೆ. ಸೊ ಆ ರೀತಿ ರಿಗ್ರೆಟ್ ಆಗೋದು ವಯಸ್ಸಾದ್ಮೇಲೆ, ಅಯ್ಯೋ ನನ್ನ ಕೆರಿಯರ್ ಡ್ರೀಮ್ಸ್ನ ನಾನು ಗಿವ್ ಅಪ್ ಮಾಡಿಬಿಟ್ನಲ್ಲ ಅಂತ ಬೇಜಾರಾಗ್ತಿರುತ್ತೆ. ನೆಕ್ಸ್ಟ್ ಬಂದು ಎಲ್ಲ ತ್ಯಾಗಗಳನ್ನ ಮಾಡಿ, ಈ ಹೆಂಗಸ್ರು ಎಸ್ಪೆಷಲಿ ಅವ್ರ ಹತ್ರ ದುಡ್ಡೇ ಇಟ್ಕೊಳ್ಳಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಏನಾದ್ರು ಒಂದು ಬ್ಯಾಂಡ್ ತೊಗೋಬೇಕು, ಹೇರ್ ಪಿನ್ ತೊಗೋಬೇಕು, ಪಿನ್ಗಳು ತೊಗೋಬೇಕು ಅಂದರೂ ಯಾರ್ದೋ ಮುಂದೆ ಕೈ ಚಾಚಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ವಯಸ್ಸಾದ್ಮೇಲೆ ಅದು ತುಂಬ ನೋವು ಕಾಡುತ್ತೆ. ನಾನು ಇಷ್ಟು ವಯಸ್ಸಾದ್ರೂ ನನಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಕ್ಕಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಆಮೇಲೆ ಇದು ಎಷ್ಟರ ಮಟ್ಟಿಗೆ ಕರೆಕ್ಟು ಅಂತ ಗೊತ್ತಾಗಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ರಿಲೇಷನ್ಶಿಪ್ಪಲ್ಲಿ ಎಷ್ಟು ವರ್ಷ ನಾನು ಖುಷಿಯಲ್ಲೇ ಇರಲಿಲ್ವಲ್ಲ ಇಂಥ ರಿಲೇಷನ್ಶಿಪ್ಪಲ್ಲಿ ಅಂತ ಬೇಜಾರಾಗುತ್ತೆ. ಎಷ್ಟೋ ಸತಿ ಇದು ಹಸ್ಬೆಂಡ್ ವೈಫ್ ವಿಷಯದಲ್ಲೇ ಆಗೋದು. ಆಮೇಲೆ ಇನ್ಲಾಸ್ ಮನೇಲಿ ಈ ಥರ ಎಲ್ಲ ಆಗ್ತಿರುತ್ತೆ, ಅದು ಫ್ಯಾಕ್ಟ್ ಅದು. ಅಯ್ಯೋ ಇಂಥ ರಿಲೇಷನ್ಶಿಪ್ಪಲ್ಲಿ ಇಷ್ಟು ವರ್ಷ ನಾನು ನರಳಿದ್ದೀನಲ್ಲ. ಹಸ್ಬೆಂಡ್ಸ್ ಕೆಲವು ಸತಿ ಕೇರ್ ಮಾಡಲ್ಲ, ನಿಜವಾಗ್ಲೂ ಸ್ಪಂದಿಸಲ್ಲ, ಕೆಲವು ಸತಿ ಲವ್ ಮಾಡಲ್ಲ, ನಾವು ಇದ್ದೀವಿ ಅಂತಲೂ ಐಡೆಂಟಿಫೈ ಮಾಡಲ್ಲ, ಎಕ್ಸಿಸ್ಟೆನ್ಸ್ ಐಡೆಂಟಿಟಿನೇ ಇರಲ್ಲ ನಮಗೆ. ಸುಮ್ಮನೆ ಒಂದು ಮೆಕ್ಯಾನಿಕಲ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅಷ್ಟು ಬೇಜಾರು ಮಾಡಿರ್ತಾರೆ. ವಯಸ್ಸಾದ್ಮೇಲೆ ಅನಿಸುತ್ತೆ, ಅಯ್ಯೋ ಇಂಥ ವ್ಯಕ್ತಿ ಹತ್ರ ಇಷ್ಟು ವರ್ಷ ಹೆಣ್ಗದ್ನಲ್ಲಪ್ಪ ಅಂತ ಬೇಜಾರಾಗ್ತಿರುತ್ತೆ. ಒಂಥರ ರಿಗ್ರೆಟು, ನನ್ನ ಲೈಫಲ್ಲಿ ಹ್ಯಾಪಿನೆಸ್ಸೇ ಇರಲಿಲ್ವಲ್ಲ ಇವ್ರನ್ನ ಕಟ್ಕೊಂಡು ಅಂತ. ವಯಸ್ ವರ್ಷ ಗಂಡ್ಮಕ್ಳಿಗೂ ಆ ಥರ ಅನಿಸ್ಬೋದು, ಅಯ್ಯೋ ಇಂಥ ಹೆಂಡತಿ ಜೊತೆ ಹೆಣ್ಗಿದ್ದೀನಲ್ಲ ಅಂತ. ಸೊ ಆ ಥರ. ನೆಕ್ಸ್ಟ್ ಬಂದು, ಇದು ವಯಸ್ಸಾದ್ಮೇಲೆ ನಮ್ಗನ್ಸೋದು, ಅಯ್ಯೋ ಬೇರೆಯವ್ರ ಒಪಿನಿಯನ್ ಬಗ್ಗೆ ನಾನು ಎಷ್ಟೊಂದು ತಲೆ ಕೆಡಿಸ್ಕೊಂಬಿಟ್ನಲ್ಲ, ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಂಬಿಟ್ನಲ್ಲ ವಯಸ್ಸಿದ್ದಾಗ. ಅದಷ್ಟು ಮ್ಯಾಟ್ರೇ ಆಗಲ್ಲ ಅಂತ ವಯಸ್ಸಾಗ್ತಾ ಆಗ್ತಾ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಏನು ಗೊತ್ತಾ, ನಾವು ಎಷ್ಟೊಂದು ನಮ್ಮ ಫೀಲಿಂಗ್ಸ್ನ ಹಿಡ್ದಿಟ್ಕೊಂಡಿರ್ತೀವಿ. ಯಾರೇನು ಅನ್ಕೋತಾರೋ, ನನಗೆ ಮಾತಾಡಿದ್ರೆ ಏನು ತಪ್ಪಾಗುತ್ತೋ, ಎಲ್ಲಿ ನಮ್ಮ ರಿಲೇಷನ್ಶಿಪ್ ಹಾಳಾಗುತ್ತೋ, ನನ್ನ ನೆಮ್ಮದಿ ಎಲ್ಲಿ ಹಾಳಾಗುತ್ತೋ ಅಂತ ಎಷ್ಟೊಂದು ಫೀಲಿಂಗ್ಸ್ನ ಹಿಡ್ದಿಟ್ಕೊಂಡಿರ್ತೀವಿ. ಕೆಲವು ಸತಿ ಹಿಡ್ದಿಟ್ಕೊಳ್ಳೋದು ಒಳ್ಳೆಯದೇ, ಕೆಲವು ಸತಿ ತುಂಬ ಹಿಡ್ದಿಟ್ಕೊಳ್ಳೋದು, ನಾವು ಎಲ್ಲಿದ್ದೀವಿ, ನಮ್ಮ ಎಕ್ಸಿಸ್ಟೆನ್ಸ್ ಏನು ಅಂತ ಅನಿಸ್ಬಿಡುತ್ತೆ. ತುಂಬ ಬೇಜಾರಾಗ್ತಿರುತ್ತೆ, ಸಿಕ್ಕಾಬಟ್ಟೆ ನಮ್ಮನ್ನು ನಾವು ಹಿಡ್ದಿಟ್ಕೊಂಡ್ರೆ ಫೀಲಿಂಗ್ಸು. ವಯಸ್ಸಾದ್ಮೇಲೆ ಅನಿಸೋದು, ಎಷ್ಟು ಕಾಂಪ್ರಮೈಸ್ ಆಗ್ಬಿಟ್ನಲ್ಲಪ್ಪ ನನ್ನ ಲೈಫಲ್ಲಿ, ಎಷ್ಟು ಅಡ್ಜಸ್ಟ್ಮೆಂಟು. ಈ ವ್ಲಾಗ್ ನೋಡ್ತಾ ನೋಡ್ತಾ ನೋಡಾದ್ಮೇಲೆ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ನಿಮ್ಮ ಸ್ಟ್ರಗಲ್ಸ್ನ ನೆನೆಸ್ಕೊಳ್ಳಿ ಆಯಿತಾ. ಎಷ್ಟು ಅನಿಸುತ್ತೆ ಅಂದರೆ, ನಮ್ಮ ಟಫ್ ಟೈಮ್ ಅದು ಅನುಭವಿಸ್ದವ್ರಿಗೆ ಗೊತ್ತು. ಪ್ರತಿಯೊಬ್ಬರಿಗೂ ಅಷ್ಟೇ, ಇಂಥ ವರ್ಸ್ಟ್ ಮೂಮೆಂಟು, ಇಂಥ ಟಫ್ ಟೈಮ್ನ ನಾವು ಓವರ್ಕಮ್ ಮಾಡಿ ಬಂದಿದ್ದೀವಿ. ಹಿಂಗಿತ್ತಲ್ಲ ಆ ಡೇಸು. ನಾನಿಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ನಿಜವಾಗ್ಲೂ ನಮ್ಮ ವರ್ಸ್ಟ್ ಮೂಮೆಂಟ್ಸ್ ಅಂತಲೇ ನಾವು ಸ್ಟ್ರಾಂಗ್ ಆಗಿರ್ತೀವಿ.
ಅಂಥ ಸಿಚುವೇಶನ್ಸು, ಅಂಥ ವ್ಯಕ್ತಿಗಳು, ಅಂಥ ವಾತಾವರಣ, ಅದರಿಂದನೇ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸೊ ಅದೆಲ್ಲ ನಮಗೆ ರಿಗ್ರೆಟ್ ಆಗೋದು ಆ ಥರ. ನೆಕ್ಸ್ಟ್ ಬಂದು ಮಕ್ಕಳ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ವಲ್ಲ ಅಂತ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂದರೆ, ಈಗ ನಾನೇ ಚಿನ್ನಿನೇ ಇರ್ಬೋದು, ಮೊನ್ನೆ ಇವನ್ ನನ್ನ ಅಕ್ಕನ ಮಗಳು ಚಿಕ್ಕವಳಾಗಿದ್ಲು ಆಯಿತಾ, ಈಗ ಎಷ್ಟು ದೊಡ್ಡವಳಾಗಿದ್ದಾಳೆ ಅಂದರೆ ಇಷ್ಟು ಹೈಟ್ ಆಗಿಬಿಡ್ತಾರೆ. ಆಗ ಅನ್ಸೋದು, ಅಯ್ಯೋ ಮಕ್ಕಳ ಜೊತೆ ನಾವು ಟೈಮೇ ಸ್ಪೆಂಡ್ ಮಾಡಲಿಲ್ವಲ್ಲ, ದುಡ್ಡು ಅದು ಇದು ಅಂತ ದುಡಿಯೋ ಇದರಲ್ಲಿ ಏನು ರಭಸದಲ್ಲಿ ನಾವು ಹಿಂಗೆ ಅಂದರೆ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಇದಂತೂ ತುಂಬ ಕೇರ್ಫುಲ್ಲಾಗಿ ಕೇಳಿ ಆಯಿತಾ. ನಮ್ಮ ಪೇರೆಂಟ್ಸ್ನ ಇಗ್ನೋರ್ ಮಾಡಿಬಿಡ್ತೀವಿ ನಾವು, ಎಸ್ಪೆಷಲಿ ನಾವು ಲೇಡೀಸು ಮದುವೆ ಆಗಿದ ತಕ್ಷಣ. ಕೆಲವ್ರು ಹೆಂಗೆ ಅಂದರೆ ರೆಗ್ಯುಲರಾಗಿ ಪೇರೆಂಟ್ಸ್ಗೆ ಫೋನ್ ಮಾಡ್ತಿರ್ತಾರೆ, ಕೆಲವ್ರು ಫೋನೇ ಮಾಡಲ್ಲ, ಕಾಂಟ್ಯಾಕ್ಟಲ್ಲೇ ಇರಲ್ಲ, ಅವ್ರ ಸಂಸಾರ ಅವ್ರ ಲೈಫು ಅಂತ ಇದ್ಬಿಡ್ತಾರೆ. ಅದು ಎಷ್ಟು ದುಃಖ ಆಗುತ್ತೆ ಅಂದರೆ, ಪೇರೆಂಟ್ಸ್ನ ಕಳ್ಕೊಂಡಾಗಲೇ ಗೊತ್ತು ಅದು. ಆಗ ಬಂದು ಅಳೋದಲ್ಲ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಮ್ಮಮ್ಮಂಗೂ ಹೇಳ್ತಾ ಇರ್ತೀನಿ, ಎಷ್ಟು ರೆಗ್ಯುಲರಾಗಿ ಫೋನ್ ಮಾಡ್ತಿರ್ತೀಯ ಹಂಗೆ ಹಿಂಗೆ ಅಂತ. ಕೆಲವು ಸತಿ ಫೋನ್ ಮಾಡದೇ ಇದ್ದಾಗ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಈಗ ಮಕ್ಳು ಎಕ್ಸಾಮ್ ದಿನ ಒಂದು 3-4 ದಿನ ಫೋನ್ ಮಾಡಿರಲಿಲ್ಲ, ಆಗ ಅನ್ಸೋದು ನನಗೆ. ಯಾವಾಗಲೂ ನಾನು ಹೇಳ್ಕೊಡ್ತಾ ಇರ್ತೀನಿ, ಸತ್ತ ಮೇಲೆ ಅಳೋದಲ್ಲ, ಅಪ್ಪ ಅಮ್ಮನ್ನ ಕಣ್ಣೀರು ಹಾಕ್ದಂಗೆ ನೋಡ್ಕೋಬೇಕು ಅಂತ. ಯಾವಾಗಲೂ ಅಷ್ಟೇ, ತಲೆಯಲ್ಲಿ ಅದೊಂದು ನೆನ್ಪಿಟ್ಕೋಬೇಕು. ಏನೇ ಇರಲಿ, ನಾವೆಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಸ್ವಲ್ಪ ಮಾತಾಡಲೇಬೇಕು. ಒಂದು 2-3 ದಿನ ಫೋನ್ ಮಾಡಿಲ್ಲ ಅಂದರೆ ಅವರೊಂಥರ ಕೊರಗ್ತಾರೆ. ಏನೋ ಒಂದು ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಹೆಂಗಿದ್ಯಾ, ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು ಅಂತ ಕೇಳಿದ್ರೆ ಸಾಕು. ಅದು ಹೆಣ್ಮಕ್ಳಿಂದ ಅಂತೂ ಪೇರೆಂಟ್ಸ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ₹1 ಕೊಟ್ಟರು ಬೇಡ ಅಂತಲೇ ಹೇಳೋದು. ಬಟ್ ಅಷ್ಟು ಕೇಳೋಕ್ಕೂ ಕೆಲವ್ರಿಗೆ ಟೈಮ್ ಇರಲ್ಲ, ಅದು ತುಂಬಾ ಬೇಜಾರು. ನೆಕ್ಸ್ಟ್ ಬಂದು ಫ್ರೆಂಡ್ಸ್. ಅಯ್ಯೋ, ನಮ್ಮ ಡಿಗ್ರಿ ಫ್ರೆಂಡ್ಸು, ಮಾಸ್ಟರ್ ಫ್ರೆಂಡ್ಸು, BEd ಫ್ರೆಂಡ್ಸು ಎಲ್ಲ ನೆನೆಸ್ಕೊಂಡ್ರೆ ಈಗ ನಾನು ಅದನ್ನು ನಾನೇ ತಪ್ಪು ಮಾಡ್ತಾಯಿದ್ದೀನಿ. ಕಾಂಟ್ಯಾಕ್ಟಲ್ಲೇ ಇರಲ್ಲ. ಕೆಲವು ಸತಿ ಕ್ಲೋಸ್ ಫ್ರೆಂಡ್ಸು ಅಂತ ಎಷ್ಟು ನಾವು ಇದ್ದೀವಿ, ಒಂದು 15 ಜನ ಎಲ್ಲ. ಅಷ್ಟು ಕ್ಲೋಸ್ ಫ್ರೆಂಡ್ಸೂ ನಾವು ಮಾತಾಡೋದು ಏನೋ ಒಂದು 2 ತಿಂಗಳಿಗೊಂದು ಸತಿ, ಆ ಥರ ಎಲ್ಲರೂ ಬ್ಯುಸಿ. ವಯಸ್ಸು ಆಗ್ತಾ ಅದೊಂದು ರಿಗ್ರೆಟು. ಯಾವಾಗ ನಾವು ಮಾತಾಡಿದಾಗ ನಾವು ಮಾತಾಡೋದೇ ಅದು. ಎಷ್ಟು ಚೆನ್ನಾಗಿದ್ವಿ ನಾವು. ಒಂದು 3 ವರ್ಷ ಡಿಗ್ರಿ ಫ್ರೆಂಡ್ಸ್ ಅಂತೂ 3 ವರ್ಷ ಜೊತೆಯಲ್ಲೇ ಓದಿದ್ದು. ಎಂಥ ಹೆಲ್ದಿ ಕಾಂಪಿಟೇಷನ್ನು. ಅಷ್ಟು ಒಳ್ಳೆ ಫ್ರೆಂಡ್ಸು ಈಗ ಕಾಂಟ್ಯಾಕ್ಟಲ್ಲಿ ಇಲ್ವಲ್ಲ. ಯಾವಾಗಲೂ ಮಾತಾಡ್ತೀವಿ, ಎಲ್ಲ ನಾವು ಮೀಟ್ ಮಾಡೋಣ ಅನ್ಕೋತೀವಿ, ಏನೋ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಬಂದ್ಬಿಡುತ್ತೆ. ಮಕ್ಕಳಿಗೆ ಎಕ್ಸಾಮು, ಅತ್ತೆಗೆ ಹುಷಾರಿಲ್ಲ, ಹಸ್ಬೆಂಡ್ ಎಲ್ಲೋ ಹೋಗ್ತಿದ್ದಾರೆ, ನನಗೇನೋ ಆಫೀಸ್ ಕೆಲಸ ಇದೆ, ಈ ಥರನೇ ಆಗೋಗುತ್ತೆ. ಮೀಟೇ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರು. ವೀಡಿಯೋ ಕಾಲ್ ಮಾಡ್ಕೋತೀವಿ, ಅದನ್ನು ಅಷ್ಟೇ, ಏನಾದ್ರು ಕೆಲಸ ಮಾಡಿಕೊಂಡೇ ವೀಡಿಯೋ ಕಾಲ್ ಮಾಡ್ತಿರ್ತೀವಿ. ಎಷ್ಟು ಕಮಿಟ್ಮೆಂಟು ಅಂತ ಅನಿಸ್ತಾ ಇರುತ್ತೆ. ಈ ವಿಡಿಯೋ ಮಾಡ್ತಿರೋದು ನಾನೇನೋ ತುಂಬ ಪರ್ಫೆಕ್ಟಾಗಿ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅಂತಲ್ಲ, ಈ ವಿಷಯಗಳಲ್ಲಿ ನಾನು ರಿಗ್ರೆಟ್ ಮಾಡ್ತಾಯಿದ್ದೀನಿ. ಹೌದಲ್ವಾ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಎಷ್ಟು ಮಿಸ್ ಮಾಡ್ಕೋತೀನಲ್ವ, ಎಂಜಾಯ್ ಮಾಡ್ತಿಲ್ವಲ್ಲ ಅಂತ. ಆಮೇಲೆ ಇನ್ನೊಂದು, ವಯಸ್ಸು ಆಗ್ತಾ ನಾವು ಪ್ಲೇಸಸ್ನ ನೋಡೋಕ್ಕಾಗಲ್ಲ. ನನಗೆ ತುಂಬ ಕಡಿಮೆ ನಾನು ಟ್ರಾವೆಲಿಂಗ್ ಮಾಡೋದು. ಏಕೆಂದರೆ ನನಗೆ ಮೋಷನ್ ಸಿಕ್ನೆಸ್ಸು. ಎಲ್ಲರೂ ಬಸ್ ಹತ್ತಿದ್ದೀನಿ ಅಂದರೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಿಂದನೇ ನನ್ನ ಜೊತೆಲಿರೋರ್ಗು ಆ ಪ್ಲೇಸ್ ನೋಡಬೇಕು ಅಂತ ಅನಿಸಲ್ಲ. ಅದಕ್ಕೆ ನಾನು ಎಲ್ಲಿಗೂ ಹೋಗಲ್ಲ ಯೂಶ್ವಲಿ. ಎಲ್ಲರೂ ಹೋಗಿದ್ದಾರೆ ಅಂದರೆ ಕಾರಲ್ಲಿ ಹೋಗ್ತೀನಿ, ಇಲ್ಲ ಟ್ರೈನಲ್ಲಿ ಹೋಗ್ತೀನಿ, ಅಷ್ಟೇ. ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಕಡಿಮೆನೇ ಇಂಟ್ರೆಸ್ಟ್ ಆಯಿತಾ. ಬಟ್ ನಿಮಗೆಲ್ಲ ಇಂಟ್ರೆಸ್ಟ್ ಇದೆ ಅಂದರೆ ಈಗಲೇ ನೋಡ್ಕೊಂಬಿಡಿ ಪ್ಲೇಸಸ್ ಎಲ್ಲ. ವಯಸ್ಸಾದಮೇಲೆ ಅಯ್ಯೋ ಅಲ್ಲಿಗೆ ಹೋಗಿಲ್ವಲ್ಲ, ಇಲ್ಲಿಗೆ ಹೋಗಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ, ಎಕ್ಸ್ಪ್ಲೋರ್ ಮಾಡಿಲ್ವಲ್ಲ ಅಂತ. ನೆಕ್ಸ್ಟ್, ಈ ಜಂಜಾಟದ ಲೈಫಲ್ಲಿ ಚಿಕ್ಕ ಹ್ಯಾಪಿನೆಸ್ನ ಎಂಜಾಯ್ ಮಾಡೋದೇ ಮರ್ತ್ಬಿಡ್ತೀವಿ. ಹ್ಯಾಪಿನೆಸ್ ಅಂದ್ರೇ ಗೋಲ್ಡ್ ತೊಗೊಳ್ಳೋದು, ಹ್ಯಾಪಿನೆಸ್ ಅಂದ್ರೇ ಏನೋ ದೊಡ್ಡ ಆಸ್ತಿ ಮಾಡೋದು, ಹ್ಯಾಪಿನೆಸ್ ಅಂದ್ರೇ ದೊಡ್ಡ ಮಕ್ಕಳೇನೋ ಸಾಧನೆ ಮಾಡೋದು ಅಂತ ಅಲ್ಲ. ಚಿಕ್ಕ ಹ್ಯಾಪಿನೆಸ್ನು ಕೂಡ ನಾವು ಎಂಜಾಯ್ ಮಾಡಬೇಕು. ಮಕ್ಕಳು ಏನೋ ಒಂದು ಸಕ್ಸಸ್ ಕಂಡ್ರು, ಅಥವಾ ನೀವೇನೋ ಅಂದ್ಕೊಂಡಿದ್ದನ್ನು ಮಾಡಿದ್ರಿ, ಏನೋ ಚಿಕ್ಕದನ್ನು ಕೂಡ ಆ ಸಣ್ಣ ಪುಟ್ಟದನ್ನು ಎಂಜಾಯ್ ಮಾಡಿಕೊಂಡ್ರೇ ಲೈಫು. ವಯಸ್ಸಾದ್ಮೇಲೆ ಹೌದಲ್ವಾ, ಚಿಕ್ಕ ಪುಟ್ಟ ಎಂಜಾಯ್ಮೆಂಟ್ನ ನಾವು ಒಂದು ಬರ್ಡೇ ಸೆಲೆಬ್ರೇಷನ್ನೇ ಇರ್ಬೋದು, ಎಂಥದ್ದು ಇರಲಿ, ಚಿಕ್ಕದು ಆದಷ್ಟು ಎಂಜಾಯ್ ಮಾಡಿ ಆಯಿತಾ. ನೆಕ್ಸ್ಟ್, ನಮ್ಗೆ ರಿಗ್ರೆಟ್ ಫೀಲ್ ಮಾಡೋದು, ನಾವೇನು ಅನ್ಕೋತೀವಿ, ಯಾವಾಗಲೂ ನಾವು ಲಾಸ್ಟ್. ಒಪಿನಿಯನ್ ಕೊಡಬೇಕಾ, ನಾವು ಲಾಸ್ಟ್. ಟೇಕ್ ಕೇರ್ ಮಾಡ್ಕೋಬೇಕಾ, ನಾವು ಲಾಸ್ಟ್. ಹ್ಯಾಪಿಯಾಗಿ ಇಟ್ಕೋಬೇಕಾ ನಮ್ಮನ್ನು ನಾವು ಲಾಸ್ಟ್. ಸೊ ಅದ್ರ ಬಗ್ಗೆ ಅನ್ಕೋತಾ ಇರ್ತೀವಿ. ಆಮೇಲೆ ಲೈಫಲ್ಲಿ ಹೆಂಗಾಗಿದ್ದಾಗ ಅಂದರೆ ವಯಸ್ಸಲ್ಲಿದ್ದಾಗ ನಾವು ರಿಸ್ಕ್ ತೊಗೊಳ್ಳಿಲ್ವಲ್ಲ. ಸ್ವಲ್ಪ ಕಷ್ಟಪಟ್ಟಿದ್ರೆ ನನ್ನ ಕೆರಿಯರ್ನ ಮಾಡ್ಕೋಬೋದಿತ್ತು, ಸ್ವಲ್ಪ ಕಷ್ಟಪಟ್ಟಿದ್ರೆ ಇನ್ನೇನೋ ಸಾಧಿಸ್ಬೋದಾಗಿತ್ತು. ರಿಸ್ಕ್ ತೊಗೊಳಕ್ಕೆ ಹೆದರ್ಕೊಳ್ತೀವಿ. ವಯಸ್ಸಾದಮೇಲೆ ಅನಿಸುತ್ತೆ, ಹೌದು ವಯಸ್ಸಿದ್ದಾಗ ಸ್ವಲ್ಪ ರಿಸ್ಕ್ ತೊಗೋಬೇಕಿತ್ತು ನಾನು ಅಂತ ಅನಿಸ್ತಾ ಇರುತ್ತೆ.
ನೆಕ್ಸ್ಟ್ ಹೊಸದೇನಾದ್ರು ಟ್ರೈ ಮಾಡಬೇಕು ಅಂದರೆ ಭಯ ಪಡ್ತಾ ಇರ್ತೀವಿ. ವಯಸ್ಸಾದ್ಮೇಲೆ ಏನನ್ಸುತ್ತೆ, ಎಷ್ಟು ಹೆದ್ರು ಪುಕ್ಲಿ ನಾನು, ಇಷ್ಟೇ ಲೈಫು, ಆಗ ಟ್ರೈ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡೇ ಕೂತ್ಕೊಂಡ್ಬಿಟ್ಟೆ, ದ್ವೇಷ ಸಾಧಿಸ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಗಿವ್ ಅಪ್ ಮಾಡ್ಬೋದಿತ್ತು ಅಥವಾ ಫರ್ಗಿವ್ ಮಾಡ್ಬೋದಿತ್ತು, ನನ್ನ ನೆಮ್ಮದಿಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಕ್ಷಮಿಸ್ಬೋದಿತ್ತು, ತುಂಬ ಸಾಧಿಸ್ಕೊಂಡೇ ಕೂತ್ಕೊಂಡ್ಬಿಟ್ಟೆ, ಅಥವಾ ಯಾವುದನ್ನ ವ್ಯಕ್ತಿನ ನಾನು ಇನ್ನೂ ಪ್ರೀತಿಸ್ಬೋದಿತ್ತು, ಇನ್ನೂ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದಿತ್ತು, ಯಾವುದ್ಯಾವುದೋ ಚಿಕ್ಕ ಪುಟ್ಟ ಸಿಲ್ಲಿ ವಿಷಯಕ್ಕೆ ತುಂಬ ದ್ವೇಷ ಸಾಧಿಸ್ಬಿಟ್ಟೆ. ಆಮೇಲೆ ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಪ್ರತಿಯೊಂದು ಸಿಚುವೇಶನ್ಸಲ್ಲೂ ತುಂಬ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹಾಬೀಸ್ನ ಡೆವಲಪ್ ಮಾಡ್ಕೊಂಡಿಲ್ಲ, ಏನೂ ನನಗೋಸ್ಕರ ಅಂತ ವರ್ಕ್ ಮಾಡಿಲ್ಲ, ನನ್ನ ಹ್ಯಾಪಿನೆಸ್ಗೋಸ್ಕರ, ನನ್ನ ನೆಮ್ಮದಿಗೋಸ್ಕರ, ಪೀಸ್ ಆಫ್ ಮೈಂಡ್ಗೋಸ್ಕರ ನಾನು ಏನೂ ವರ್ಕ್ ಮಾಡಿಲ್ಲ. ತುಂಬಾ ಬರೀ ಯೋಚನೆ ಮಾಡ್ಕೊತಾನೆ ಲೈಫ್ನ ಕಳಿಸ್ಬಿಟ್ಟೆ. ಸೊ ಈ ಥರ ಎಲ್ಲ ತುಂಬ ಅನಿಸುತ್ತೆ. ಲೈಫು ಹೋಗ್ತಾ ಹೋಗ್ತಾ ಭಾರಿ ಅನಿಸುತ್ತೆ. ನಮ್ಮ ಬಗ್ಗೆ ನಾವು ಕೇರೆ ತೊಗೊಳ್ಳಲ್ಲ, ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳಲ್ಲ. ಒಳ್ಳೆ ಹೆಂಗೆ ಅಂದರೆ ಮಿಷಿನ್ಗೆ ಕೊಟ್ಟಿರ್ತಾರಲ್ಲ, ಒಂದು ಕೀ ಕೊಟ್ಟಿರ್ತಾರೆ, ಹಂಗೆ ದಬ 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 ಕೆಲಸ ಮಾಡ್ತೀವಿ. ಕುತ್ಕೊಂಡು ಯೋಚನೆ ಮಾಡಬೇಕಲ್ವ, ನಮ್ಮ ಲೈಫು ಹೆಂಗೆ ಹೋಗಬೇಕು, ಎಲ್ಲಿ ನನಗೆ ನೆಮ್ಮದಿ ಸಿಗುತ್ತೆ, ಎಲ್ಲಿ ನಾನು ಕಾಣ್ಕೋಬೇಕು, ಅಂದರೆ ನಾನು ಇನ್ನೂ ಏನು ಕಲಿಬೇಕು, ನಾನು ಏನು ಅಂದ್ಕೊಂಡಿದ್ದೆ, ಈಗೇನು ಅಂದ್ಕೊಂಡಿದ್ದೀನಿ. ವಯಸ್ಸಾದ್ಮೇಲೆ ಇದೆಲ್ಲ ರಿಗ್ರೆಟ್ ಇರಬೇಕಲ್ವ. ಸೊ ಯಾವಾಗ್ಲೂ ಅಷ್ಟೇ, ಮೇಜರ್ಲಿ ವಿಮೆನ್ಗೆ ಅಂತ ಕಾಡೋದು ಅವ್ರಿಗೋಸ್ಕರ ಅವ್ರು ಬದುಕಿರಲ್ಲ. ಮೇಜರ್ಲಿ 90% ಅವರು ಬೇರೆಯವ್ರಿಗೋಸ್ಕರನೇ ಬದುಕಿರ್ತಾರೆ. ಆ ಥರ ರಿಗ್ರೆಟ್ ಇರಬಾರ್ದಲ್ವ. ಅದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನೀವು ನೋಡ್ಕೊಳ್ಳಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಅದು ವಯಸ್ಸಾಗ್ತಾ ಆಗ್ತಾ ಹೆಲ್ತ್ ವಿಷಯದಲ್ಲಂತೂ ನಾವು ದೇವರಾಣೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾವಾಗಲೂ ದೇವ್ರಿಗೆ ಫಸ್ಟ್ ನಾನು ಕೇಳ್ಕೊತೀನಿ, ಅದು ಸ್ವಾರ್ಥ ಅನ್ಕೋತಿರೋ ಏನೋ ಅದು ಸೆಕೆಂಡ್ರಿ. ನನಗೆ ಆರೋಗ್ಯ ಚೆನ್ನಾಗಿ ಕೊಡಪ್ಪ, ನನಗೆ ಆರೋಗ್ಯ ಚೆನ್ನಾಗಿ ಕೊಡಪ್ಪ, ನೆಮ್ಮದಿ ಕೊಡಪ್ಪ ಅಂತಲೇ ಕೇಳ್ಕೊತೀನಿ. ಫಸ್ಟ್ ಕೇಳ್ಕೊಳ್ಳೋದೇ ಅದು ನನಗೆ. ನಾನು ಯಾರಿಗೂ ಭಾರ ಆಗಬಾರ್ದು, ನನಗೆ ಹೆಲ್ತ್ ಹಾಳಾಗಬಾರ್ದು. ಒಬ್ಬರನ್ನ ನಮ್ಮ ಸರ್ವೀಸ್ಗೆ ಅಂದರೆ ನಾವು ಒಬ್ಬರ ಕೈಯಲ್ಲಿ ಸೇವೆ ಮಾಡಿಸ್ಕೊಳ್ಳೋಷ್ಟು ಇದು ಬರಲೇಬಾರ್ದಪ್ಪ. ನಂಗೆ ತುಂಬ ಬೇಜಾರದು. ಅದ್ರ ಮೇಲೂ ಬರುತ್ತೆ ಅಂದರೆ ಅದು ಏನೋ ಕರ್ಮ ಮಾಡಿದ್ವಿ ಅಂತ ಅನಿಸುತ್ತೆ. ಬಟ್ ಆ ಥರ ಸಿಚುವೇಶನ್ ಬರಲೇಬಾರ್ದಪ್ಪ. ನಾನು ಯಾವಾಗಲೂ ಹೆಲ್ದಿಯಾಗಿರಬೇಕು ಅಂತ ಕೇಳಿಕೊಂಡು, ನಾನು ಯಾವಾಗಲೂ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಈ ಥರ ಎಲ್ಲ ಕೇಳ್ಕೊತೀವಿ. ಸೊ ನೀವು ಅಷ್ಟೇ, ಯಾವಾಗಲೂ ಆರೋಗ್ಯ, ನೆಮ್ಮದಿ ಎಲ್ಲ ಇದ್ದರೆ ನೆಮ್ಮದಿ ಆಟೋಮೆಟಿಕ್ ಬರುತ್ತೆ. ಇನ್ನೇನು ಕೇಳ್ಕೊಬೇಡಿ. ದುಡ್ಡು, ಕಾಸು, ಆಸ್ತಿ ಎಷ್ಟು ಬೇಕೋ ಅಷ್ಟು ಕೊಡುವಂತಲೇ ಅರ್ಥ ಅದು. ಅಂದರೆ ನೆಮ್ಮದಿ ಇದ್ದರೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಇದ್ರೂ ತಲೆನೋವು ಅವೆಲ್ಲನೂ. ಅಯ್ಯೋ ಯಾರೇನು ಬಂದು ಕಿತ್ಕೊಂಡು ಹೋಗ್ತಾರೋ ಏನು ಕದೊಂದು ಜಾಸ್ತಿನೂ ಬೇಡ. ನನಗಂತೂ ಯಾವಾಗಲೂ ಜಾಸ್ತಿ ಬೇಡಪ್ಪ. ಎಷ್ಟು ಬೇಕೋ ನಮ್ಮ ಮಕ್ಕಳನ್ನ ಒಳ್ಳೆ ರೀತಿ ಓದ್ಸೋಕ್ಕೆ, ನಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ, ದೊಡ್ಡವ್ರನ್ನ ನೋಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ಆ ರೀತಿ ಹೆಂಗೋ ಒಂದು ನೆಮ್ಮದಿಯಾಗಿ ಆರೋಗ್ಯ, ನೆಮ್ಮದಿ ಕೊಟ್ಟರೆ ಸಾಕು ದೇವರು ಅಂತ ಅನಿಸ್ತಾ ಇರುತ್ತೆ. ಸೊ ಈಗಲೇ ನಾವು 30ಸಲ್ಲಿ ಇರ್ತೀವಿ. ನೀವುಗಳು ಯೋಚನೆ ಮಾಡಿ, 40s 30ಸಲ್ಲಿ ಇರ್ತೀರ, 50ಸಲ್ಲಿ ಇರ್ತೀರ. ನೀವುಗಳು ಯೋಚನೆ ಮಾಡಿ, ಈ ವಯಸ್ಸಲ್ಲಿ ಏನು ಮಾಡಿದ್ರೆ ಬೆಸ್ಟ್. ಇನ್ನೂ ವಯಸ್ಸಾಗಿದ್ದ ತಕ್ಷಣ ನನಗೆ 40ಸಲ್ಲಿ ನಾನು ರಿಗ್ರೆಟ್ ಆಗಬಾರ್ದು. ಆ ರೀತಿ ಹೇಗೆ ನಾನು ಲೈಫ್ನ ಚೇಂಜ್ ಮಾಡ್ಕೋಬೇಕು, ನಮ್ಮನ್ನು ಹೆಂಗೆ ಚೇಂಜ್ ಮಾಡಿಕೊಂಡ್ರೆ ನಾನು ಮುಂದೆ ಲೈಫಲ್ಲಿ ಖುಷಿಯಾಗಿರ್ತೀನಿ ಅಂತ ಡಿಸೈಡ್ ಮಾಡಿಕೊಂಡು ಆ ರೀತಿ ನಾವು ಲೈಫ್ನ ಲೀಡ್ ಮಾಡಿದ್ರೆ ಬೆಸ್ಟು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು ಸ್ವಲ್ಪ ಇಡ್ಲಿ ಹಿಟ್ಟು ಲೇಟಾಗಿ ರುಬ್ಬಿದ್ದೆ, ಅದಕ್ಕೇ ಓವನಲ್ಲಿ ಇಟ್ಟರೆ ಬೇಗ ಕರೆಕ್ಟಾಗಿ ಫರ್ಮೆಂಟ್ ಆಗಿರುತ್ತೆ. 11 ಗಂಟೆಗೆ ರುಬ್ಬಿದ್ರೂ ಕೂಡ ಕರೆಕ್ಟಾಗಿ ಒಂದು 5-6 ಅವರ್ಸಿಗೆಲ್ಲ ಒಳ್ಳೆ ಹುಳಿ ಬಂದಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಇದು ನೆಕ್ಸ್ಟ್ ಡೇದಿದು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಫ್ರೆಶ್ ಅಪ್ ಆಗಿ ಡಿಟಾಕ್ಸ್ ಡ್ರಿಂಕ್ ಕುಡಿದು ನಾನು ಹಸ್ಬೆಂಡು ಬೆಳಗ್ಗೆ ಮೇಲೆ ಟೆರೇಸ್ ಮೇಲೆ ವಾಕಿಂಗ್ ಹೋಗ್ತಾಯಿದ್ವಿ. ಯೂಶಲಿ ಹೊರಗಡೆ ಹೋಗ್ತಿದ್ವಿ, ಇವತ್ತು ಲೇಟ್ ಆಯಿತು ಅಂತ ಮೇಲೇ ಮಾಡ್ತಾಯಿದ್ದೀವಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವಾಗಲೂ ನೆಮ್ಮದಿಯಾಗಿರಿ, ಅದು ತುಂಬಾ ಇಂಪಾರ್ಟೆಂಟು. ನೆಮ್ಮದಿಯಾಗಿ ಮಲ್ಕೊಳ್ಳಿ, ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಿ. ನಮಸ್ಕಾರ.